ಇವನು ಬೇರೆ ಇದೇ ಟೈಮಿಗೆ ಫೋನ್ ಮಾಡ್ತಾ ಇದ್ದಾನೆ. ಹೇಳಿ ಬುದ್ಧಿ, ಏನು ಇವತ್ತು ಪದೇ ಪದೇ ನೆನ್ಪು ಮಾಡ್ಕೋತಾ ಇದ್ದೀರಿ? ಶ್ರೀನಿಧಿ ಜಾಹ್ನವಿನ ಕೆಲಸದ ಮೇಲೆ ಏನಾದರೂ ಆಚೆ ಕಡೆ ಕಳಿಸಿದ್ಯಾ? ಇಲ್ಲ, ಬೆಳಗ್ಗೆಯಿಂದ ಇಲ್ಲೇ ಬಿದ್ದಿದ್ದಾರೆ. ಶ್ರೀನಿಧಿ ಕೈಲಿ ಆಫೀಸ್ನ ತೊಳಸ್ತಾ ಇದ್ದೀನಿ. ಜಾಹ್ನವಿ ಈಗ ತಾನೇ ಒಂದು ಡಿಕ್ಟೇಷನ್ ತೊಗೊಂಡೋದ್ಲು. ರೈಲ್ ಬಿಡೋದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವರಿಬ್ಬರು ಇಲ್ಲಿ ನನ್ನ ಮುಂದೆನೇ ಎಳ್ನೀರು ಕುಡಿತಾ ಇದ್ದಾರೆ. ಅದು ಏನಿವಾಗ ನಿಮ್ಮ ತೇಪೆ? ಅವರಿಬ್ಬರು ಇದ್ದಕ್ಕಿದ್ದಾಗೆ ಸ್ಟ್ರೈಕ್ ಮಾಡ್ತಿದ್ದಾರೆ ಬುದ್ಧಿ. ನನ್ನ ಮಾತೇ ಕೇಳ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬುದ್ಧಿ. ನೀನು ಯೋಗ್ಯತೆಗೆ ಬೆಂಕಿ ಯಾಕ? ರಾತ್ರಿ ಗುಂಡಾಗ್ದಾಗ ಏನು ಹಿರಣ್ಯಕಶಿಪು ಥರ ಡೈಲಾಗ್ ಹೊಡಿತೀಯ? ಬೆಳಗಾಗೆದ್ದು ಉತ್ತರ ಕುಮಾರ್ ಅಂತಾರ ಆಡ್ತೀಯಲ್ಲೋ. ಆ ಜುಜುಬಿ ಗಂಡ ಹೆಂಡ್ತಿನ ನೀನು ಅಂಕೆಲಿ ಇಟ್ಕೊಳಕ್ಕಾಗಲಿಲ್ಲ ಬುದ್ಧಿ. ಕೆಲವು ವಿಷಯದಲ್ಲಿ ನಾ ಬೇಕು, ನಿಮ್ಮ ಗೈಡೆನ್ಸ್ ಬೇಕು ಬುದ್ಧಿ. ಸಂಜೆ ಸಿಗು, ಗಂಡ ಹೆಂಡತಿ ಇಬ್ಬರನ್ನ ಹೆಂಗೆ ಇಟ್ಟಾಡಿಸ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಬುದ್ಧಿ. ತುಂಬ ಯೋಚನೆ ಮಾಡಿ, ಒಳ್ಳೊಳ್ಳೆ ಲಾಯರ್ಗಳ ಹತ್ರ ಡಿಸ್ಕಷನ್ ಮಾಡಿ, ಎಲ್ಲ ಯೋಚನೆಗಳನ್ನ ಬಗೆಹರಿಸ್ಕೊಂಡು ಕಷ್ಟಪಟ್ಟು ಮಾಡಿದ ಕರಾರು ಪತ್ರ ಅದು. ಆದರೂ ಇವರಿಬ್ಬರು ನಮಗೆ ಸೆಡ್ ಹೊಡಿತಾ ಇದ್ದಾರೆ. ನಾವು ಯಾವ ಕಾಂಟ್ರಾಕ್ಟ್ ಇಟ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ವೋ, ಅವ್ರು ಅದೇ ಕಾಂಟ್ರಾಕ್ಟ್ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದ್ದಾರೆ. ಅವರಾಗವರೇ ಕೆಲಸ ಬಿಟ್ಟು ಹೋದರೆ ಸಂಪೂರ್ಣವಾಗಿ ದುಡ್ಡನ್ನು ಕಟ್ಕೊಡ್ಬೇಕು ಅಂತ ನಮ್ಮ ಕ್ಲಾಸ್ ಇದ್ದಿದ್ದು. ಈಗ ನೋಡಿದ್ರೆ ನೀನೇ ಅವ್ರನ್ನ ಕೆಲಸದಿಂದ ಕಳಿಸ್ಬಿಡ್ಲಿ ಇನ್ನೂ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಐ ಗಾಡ್, ಮುಂದೆ ಏನು ಮಾಡಬೇಕು ಅಂತ ಹೇಳಿ ಬುದ್ಧಿ. ಯಾವ ಕಾರಣಗಳನ್ನ ಇಟ್ಕೊಂಡು, ನಮ್ಮ ಪತ್ರದಲ್ಲಿರೋ ಯಾವ ಲೂಪ್ ಹೋಲ್ಗಳನ್ನ ಇಟ್ಕೊಂಡು, ಮೈನಸ್ ಪಾಯಿಂಟ್ಗಳನ್ನ ಕಂಡಿಡ್ಕೊಂಡು ಅವ್ರು ನಮಗೆ ಟಾರ್ಚರ್ ಕೊಡ್ತಾರೆ. ನೀನು ಅದೇ ಕರಾರು ಪತ್ರದಲ್ಲಿ ಯಾವ ವೀಕ್ ಪಾಯಿಂಟ್ ಇದೆ, ಅವರ ವೀಕ್ನೆಸ್ ಏನು ಅಂತ ತಿಳ್ಕೊ, ಗೆಲ್ತೀಯ ಮಗ. ಅವ್ರ ಮೈನಸ್ ಪಾಯಿಂಟ್ ಏನು? ಅವನ ಅಮ್ಮಂದಿರು.